ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಮುಖ್ಯವಾದಂಥ ವಿಚಾರ ಅಂದರೆ ಕ್ಯಾಲರೀಸನ್ನು ಬರ್ನ್ ಮಾಡಲಿಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಮಾರ್ಗ ಅಂದರೆ ಸೂರ್ಯ ನಮಸ್ಕಾರ. 3 days ಆದರೂ ಮೋಷನ್ ವರ್ಕ್ ಆಗಿರೋದಿಲ್ಲ, ಯೂರಿನ್ ಬ್ಲಾಕ್ ಆಗಿರುತ್ತೆ. ನಮ್ಮ ಸುತ್ತಲಲ್ಲಿ ಬಹಳಷ್ಟು ಸೂರ್ಯ ನಮಸ್ಕಾರಗಳನ್ನು ಕಾಣ್ತೇವೆ. ನಮಸ್ತೆ, ರಾಘವೇಂದ್ರ ಯೋಗ ಚಾನೆಲ್ಗೆ ಮತ್ತೆ ಸ್ವಾಗತ. ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಮುಖ್ಯವಾದಂಥ ವಿಚಾರ ಅಂದರೆ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬಾರ್ದು ಅಂತಕ್ಕಂಥದ್ದು. ಹೌ ಯು ಶುಡ್ ನಾಟ್ ಡೂ ಸೂರ್ಯ ನಮಸ್ಕಾರ. ಬಹಳಷ್ಟು ಮಂದಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ರು, ಅದರ ಮೇಲೆ ಸಂಪೂರ್ಣವಾದಂಥ ಒಂದು ಭರವಸೆಯೊಂದಿಗೆ ಯೋಗವನ್ನು ಅಭ್ಯಾಸ ಮಾಡ್ತಾ ಇಲ್ಲ. ಏಕೆಂದಲ್ಲಿ ಅವ್ರಿಗೆ ಆ ಪ್ರಯೋಜನಗಳು ದೊರೀತಾ ಇಲ್ಲ. ಆರೋಗ್ಯಂ ಭಾಸ್ಕರ ದೀಕ್ಷಿತ್ ಅಂತ ಹೇಳಲಾಗಿದೆ. ನಮ್ಮ ಆರೋಗ್ಯ ಸೂರ್ಯನ ಅಧೀನದಲ್ಲಿ ಇದೆ. ಕ್ರಮಬದ್ಧವಾಗಿ ಯೋಚಿಸಿದಾಗ ಸೂರ್ಯ ನಮಸ್ಕಾರದ ಅಧೀನದಲ್ಲಿ ಇದೆ ಅಂತ ಹೇಳ್ಬಹುದು. ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ದೇಹದ ಎಲ್ಲ ಜಾಯಿಂಟ್ಸ್ಗಳಿಗೆ ಮತ್ತು ಲಿಗಮೆಂಟ್ಸ್ಗಳಿಗೆ ಕ್ರಮಬದ್ಧವಾದಂಥ ವ್ಯಾಯಾಮ ಬರುತ್ತೆ. ಹಲವಾರು ಬೇರೆ ಕಲೆಗಳಲ್ಲಿ ಲಿಗಮೆಂಟ್ಸು ಅಥವಾ ಜಾಯಿಂಟ್ಸು ಡ್ಯಾಮೇಜ್ ಆಗುತ್ತೆ, ಆದರೆ ಇಲ್ಲಿ ಕ್ರಮಬದ್ಧವಾದಂಥ ವ್ಯಾಯಾಮ ಆವೃತ್ತವಾಗುತ್ತೆ. ಮತ್ತು ಎಲ್ಲ ನರಗಳಿಗೂ ವಿಶೇಷವಾದಂಥ ಟೋನಪ್ ದೊರೆಯುತ್ತೆ. ಮಾಂಸಖಂಡಗಳಿಗೆ ವಿಶೇಷವಾದಂಥ ಮಸಾಜು ಆವೃತ್ತವಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನನ್ನು ಉತ್ತಮಗೊಳಿಸಲಿಕ್ಕೆ ಸಪೋರ್ಟನ್ನು ಮಾಡುತ್ತೆ. ಡೈಜೆಷನನ್ನು ಉತ್ತಮಗೊಳಿಸುತ್ತೆ. ಕ್ಯಾಲರೀಸನ್ನು ಬರ್ನ್ ಮಾಡಲಿಕ್ಕೆ ಸಪೋರ್ಟನ್ನು ಮಾಡುತ್ತೆ. ವೆಯ್ಟ್ ಲಾಸ್ ಆಗ್ತಕ್ಕಂಥವ್ರಿಗಂತೂ ವರದಾಯಕ. ಮತ್ತು ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸಲಿಕ್ಕೆ ಸಪೋರ್ಟನ್ನು ಮಾಡುತ್ತೆ. ಸೂರ್ಯ ಒಂದು ಡಿಸಿಪ್ಲಿನ್ಗೆ ವಿಶೇಷವಾದಂಥ ಹೆಸರು, ಶಕ್ತಿಗೆ, ಸಾಮರ್ಥ್ಯಕ್ಕೆ ವಿಶೇಷವಾದಂಥ ಹೆಸರು ಸೂರ್ಯ. ಇಲ್ಲಿ 12 ಆಸನಗಳನ್ನು ಕಾಣ್ತೇವೆ. ನಮ್ಮ ಸುತ್ತಲಲ್ಲಿ ಬಹಳಷ್ಟು ಸೂರ್ಯ ನಮಸ್ಕಾರಗಳನ್ನು ಕಾಣ್ತೇವೆ. ಆದರೆ 12 ಆಸನಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸೂರ್ಯ ನಮಸ್ಕಾರ ವಿಶೇಷವಾದಂಥ ಪ್ರಯೋಜನವನ್ನು ಒಳಗೊಂಡಿದೆ. ಕಾರಣ ಇಲ್ಲಿ 2 ಸಲ ವಿಶ್ರಾಂತಿಯ ಸ್ಥಿತಿ ಇದೆ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ಮಾತ್ರವೇ ಒಂದು ಪ್ರಯೋಜನ ದೊರೀಲಿಕ್ಕೆ ಸಾಧ್ಯ. ಕನ್ಸಿಸ್ಟೆನ್ಸಿ ಬಹಳ ಮುಖ್ಯವಾಗಿರುತ್ತೆ. 2-3 ದಿನ ಅಭ್ಯಾಸ ಮಾಡಿ ನಂತರ ನನಗೆ ಪ್ರಯೋಜನ ದೊರೀಲಿಲ್ಲ ಅಂದಾಗ ಅದು ಪ್ರಯೋಜನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕನ್ಸಿಸ್ಟೆನ್ಸಿ ಇದ್ದಾಗ ಪ್ರಯೋಜನ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಈಗ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಮಾಡಬಾರ್ದು ಅಂದರೆ, ಎಷ್ಟು ಮಿಸ್ಟೇಕ್ಸನ್ನು ನೀವು ಮಾಡ್ತೀರಾ, ಅದನ್ನು ಹೇಗೆ ಸರಿ ಮಾಡ್ಕೊಳ್ತಕ್ಕಂಥದ್ದು ಅದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರ ಸ್ತೋತ್ರವನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮ್ಯಾಟಿನ ಮುಂದೆ ನಿಂತ್ಕೊಳ್ಬೇಕು. ಮ್ಯಾಟಿನ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನೀವು ಓಡಾಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡ್ತೀರಾ, ಹೆಚ್ಚಿಗೆ ಪ್ರಯೋಜನ ದೊರೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯೋಗ ಮ್ಯಾಟಿನ ಮುಂದೆ ನಿಂತ್ಕೋಬೇಕು. ಯು ನೀಡ್ ಟು ಮೇಂಟೈನ್ 1 feet ಡಿಸ್ಟೆನ್ಸ್ ಬಿಟ್ವೀನ್ ದ ಫ್ರಂಟ್ ಪಾರ್ಟ್ ಆಫ್ ದ ಯೋಗ ಮ್ಯಾಟ್ ಅಂಡ್ ದ ಲೆಗ್ಸ್. ನಿಮ್ಮ ಯೋಗ ಮ್ಯಾಟಿನ ಮುಂದಿನ ಒಂದು ಭಾಗ ಮತ್ತು ಕಾಲುಗಳಿಗೆ 1 ಅಡಿ ಅಂತರ ಇರಬೇಕು. ಕೈಗಳನ್ನು ಈ ರೀತಿಯಲ್ಲಿ ನಮಸ್ಕಾರ ಸ್ಥಿತಿಗೆ ತಂದು ಎದೆಯ ಮಧ್ಯಭಾಗಕ್ಕೆ ಅಳವಡಿಸ್ಬೇಕು. ಕೆಲವರೆಲ್ಲ ಹೀಗೆ ಇಟ್ಕೊಂಡಿರ್ತಾರೆ, ಹೀಗಿಟ್ಕೊಂಡು ಹೀಗೆ ತಲೆ ಬಗ್ಗಿಸಿ ಹೀಗೆ ಸೂರ್ಯ ನಮಸ್ಕಾರ ಮಾಡ್ತಾ ಇರ್ತಾರೆ. ಇಲ್ಲ, ಹೀಗೆ ಸ್ಪಷ್ಟವಾಗಿ ಎದೆಯನ್ನು ವಿಸ್ತರಿಸಿ ಮಂಡಿಗಳನ್ನು ಬಿಗಿ ಮಾಡಿ ಸ್ಪಷ್ಟವಾಗಿ ನಿಂತ್ಕೊಳ್ಬೇಕು. ಇದು ಸೂರ್ಯ ನಮಸ್ಕಾರವನ್ನು ಮೊದಲನೇ ಆಸನದಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕು ಮತ್ತು ಸರಿ ಮಾಡ್ಕೊಳ್ತಕ್ಕಂಥ ಬಗೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾರುಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಮ ಮಿತ್ರಾಯ ನಮಃ. ಏಕಂ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ತನ್ನಿ. ಈ ರೀತಿಯಲ್ಲಿ
ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಹೀಗೆ ತಗೋಬೇಕು. ಕೆಲವರು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡುವಾಗ ಹಿಂಗೆ ಈ ಬಟ್ಟೆ ಒಗೆಯೋ ರೀತಿನಲ್ಲಿ ಹೀಗೆ ತಗೊಂಡು ಹೀಗೆ ಡೋಬಿ ಘಾಟಲ್ಲಿ ಮಾಡ್ತಾರಲ್ವ, ಅವರು ಹಿಂಗೆ ಫೋರ್ಸನ್ನು ತಗೊಳ್ಳಿಕ್ಕೆ ಆ ರೀತಿ ಜೋರು ಫೋರ್ಸನ್ನು ತಗೊಂಡು ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಇಲ್ಲಿ ನಿಂತ್ಕೊಂಡಿರ್ತೀರ, ಹೀಗೆ ಸ್ಟಾರ್ಟ್ ಮಾಡಬೇಕು. ಏಕಂ ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ತಲೆಯ ಮೇಲೆ ತರಬೇಕು, ಹಾಗೆ ಹಿಂದೆ ಬಾಗಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ. ಏಜ್ ಆಗಿರ್ತಕ್ಕಂಥವ್ರು ತುಂಬ ಫೋರ್ಸ್ ಮಾಡಬಾರ್ದು. ಅಭ್ಯಾಸ ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಹೀಗೆ ಮಂಡಿ ಬೆಂಡ್ ಆಗಬಾರ್ದು. ಇಲ್ಲಿ ಉಸಿರಾಟವನ್ನು 5 ಸಲ ಉಸಿರಾಟವನ್ನು ನಡೆಸಬೇಕು. ನೀವು ವಾಮಪ್ ರೀತಿಯಲ್ಲಿ ಅಭ್ಯಾಸ ಮಾಡ್ತೀರಾ ಅಂದಲ್ಲಿ ಬೇಗ ಬೇಗ ಅಭ್ಯಾಸ ಮಾಡಬೇಕು. ಉಸಿರನ್ನ ಹೊರಗಡೆ ಬಿಡ್ತಾ ಮುಂದೆ ಬಾಗಬೇಕು. ಈ ರೀತಿಯಲ್ಲಿ ಇಟ್ಕೊಳ್ಳಿ. ಕಾಲೇ ನೆಲಕ್ಕೆ ಟಚ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡಬೇಕು. ಕೆಲವರು ಬೆಂಡ್ ಆಗಲಿಕ್ಕೆ ಅಂತೇಳಿ ಹೀಗೆ ಇಟ್ಕೊಂಡು ಹೀಗೆ ಬೆಂಡ್ ಮಾಡಿರ್ತಾರೆ. ಹೀಗೆ ಮಾಡಿದಾಗ ಬೆನಿಫಿಟ್ಸು ಕಟ್ ಆಗುತ್ತೆ. ಹಾಗಾಗಿ ಕಾಲುಗಳನ್ನು ವಿ ಆಕಾರದಲ್ಲಿ ತಂದು ಈ ರೀತಿಯಲ್ಲಿ ಹಿಡ್ಕೊಳ್ಬೇಕು. ಹೀಗೆ ನಾರ್ಮಲ್ ಬ್ರೀತಿಂಗು 5 ಟೈಮ್ಸ್. ಇಲ್ಲ ಅಂದರೆ ಹೀಗೆ ಅಭ್ಯಾಸ ಮಾಡಬೇಕು. ಆದರೆ ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗಿದೆ. ಈ ರೀತಿಯಲ್ಲಿ ಮಿಸ್ಟೇಕ್ಸನ್ನು ನೀವು ಮಾಡ್ತಕ್ಕಂಥದ್ದು ಈ ರೀತಿ ಇರುತ್ತೆ, ಅಥವಾ ಹೀಗೆ ಮಾಡ್ತಾ ಇರ್ತೀರ, ಹೀಗೆ ಅದನ್ನು ತಪ್ಪಿಸ್ಬೇಕು. ನೆಕ್ಸ್ಟ್ ಒನ್ನು ತ್ರೇಣಿ ಇನ್ಹೇಲ್ ಕಮ್ ಟು ದ ಏಕಪಾದ ಪ್ರಸರಣಾಸನ. ಇಲ್ಲಿ ಸಾಮಾನ್ಯವಾಗಿ ಮಾಡೋ ಮಿಸ್ಟೇಕು ಅಂದರೆ ಇವೆರಡನ್ನು ಹೀಗೆ ಜಾಯಿನ್ ಮಾಡಿಬಿಟ್ಟು ಹೀಗೆ ಕುಳಿತ್ಕೊಂಡ್ಬಿಟ್ಟಿರ್ತಾರೆ. ಹೀಗೆ ಕುಳಿತ್ಕೊಂಡು ಹೀಗೆ ಮಾಡ್ತಾ ಇರ್ತಾರೆ. ಹೀಗಾಗಬಾರ್ದು. ಪೂರ್ತಿ ಪಾದ ನೆಲಕ್ಕೆ ಬಂದು ಹೀಗೆ ಕಾಲು ಬೆರಳನ್ನು ಒಳಗಡೆ ತೆಗೆದುಕೊಂಡು ತಲೆಯನ್ನು ಮೇಲೆ ತಂದಿರ್ಬೇಕು. ಹಾಗೆ ಉಸಿರಾಡಬೇಕು. ಕರೆಕ್ಟಾಗಿ ಕಿಬ್ಬೊಟ್ಟೆಯ ಭಾಗಕ್ಕೆ ಒತ್ತಡ ಬಂದಿರಬೇಕು. ಚತ್ವಾರಿ ಉಸಿರನ್ನು ಹೊರಗಡೆ ಬಿಡುತ್ತೆ, ಎಡಗಾಲನ್ನು ಹಿಂದೆ ತರಬೇಕು. ಇಲ್ಲಿ ಕಾಲು ದೂರ ಇಟ್ಕೊಂಡಿರ್ತಾರೆ, ಅಥವಾ ಹೀಗೆ ಇಟ್ಕೊಂಡು ಹೀಗೆ ಮಾಡ್ತಾರೆ. ಹೀಗೆಲ್ಲ ಮಾಡಬಾರ್ದು. ಕಾಲುಗಳು ಸೂರ್ಯ ನಮಸ್ಕಾರದಲ್ಲಿ ಕೂಡಿರಬೇಕು. ಸೂರ್ಯ ನಮಸ್ಕಾರದ ಎಲ್ಲ ಆಸನಗಳಲ್ಲಿ ಕಾಲು ಬೆರಳು ಒಳಗಡೆಯೇ ಬರಬೇಕು. ಹೇಳಿದ್ವಲ್ಲ, ಹಲವಾರು ರೀತಿ ಸೂರ್ಯ ನಮಸ್ಕಾರಗಳನ್ನು ಕಾಣ್ತೇವೆ. ಇದು ಉತ್ಕೃಷ್ಟವಾಗಿರ್ತಕ್ಕಂಥ ಸೂರ್ಯ ನಮಸ್ಕಾರ. ಒಬ್ಬೊಬ್ಬರು ಒಂದೊಂದು ರೀತಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ. ಅದರ ಕ್ರಮತೆಯಲ್ಲಿ ಈ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ವಿಶೇಷವಾದಂಥ ಬೆನಿಫಿಟ್ಸನ್ನು ಪಡಿಬೋದು. ಈ ರೀತಿ ಮತ್ತು ಈ ಆಸನದಲ್ಲಿ ಇನ್ನೂ ಮಿಸ್ಟೇಕ್ ಆಗೋದು ಅಂದರೆ ಭುಜಂಗಾಸನದ ರೀತಿ ಮಾಡ್ತಾ ಇರ್ತಾರೆ, ಹೀಗೆ ಅಥವಾ ಹೀಗೆ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಬಾರ್ದು, ಹೀಗೆ ಬರಬೇಕು. ಕರೆಕ್ಟಾಗಿ ಹಿಮ್ಮಡಿ, ಬೆನ್ನು ಮತ್ತು ತಲೆಯ ಭಾಗ ಒಂದೇ ನೇರದಲ್ಲಿ ಬ್ಯಾಕ್ ಸ್ಕೇಲ್ ಇದ್ದಾಗ ಇರಬೇಕು. ಪಂಚ್ ಉಸಿರನ್ನು ತೆಗೆದುಕೊಳ್ತಾ ಮಂಡಿಯನ್ನು ನೆಲಕ್ಕೆ ಕೊಡಬೇಕು, ಹಿಂದೆ ಕುಳಿತುಕೊಳ್ಬೇಕು. ಈ ಆಸನದಲ್ಲಿ ಮಿಸ್ಟೇಕ್ ಅಂದರೆ ಟೈಟ್ ಮಾಡಿಬಿಟ್ಟಿರ್ತಾರೆ ಬಾಡಿ. ಹೀಗೆ ಟೈಟ್ ಮಾಡಿ ಮತ್ತು ಕಾಲು ಬೆರಳು ಹಿಂದೆ ಇಟ್ಕೊಟ್ಟು ಹೀಗೆ ಅಭ್ಯಾಸ ಮಾಡ್ತಾರೆ. ಇಲ್ಲಿ ಕಾಲು ಬೆರಳು ಒಳಗಡೆ ಇರಬೇಕು. ಹೀಗೆ ಶಟ್ ಉಸಿರನ್ನು ಹೊರಗಡೆ ಬಿಟ್ಟು ಎದೆ ಹಣೆಯನ್ನು ನೆಲಕ್ಕೆ ಅಳವಡಿಸ್ಬೇಕು. ಕೆಲವ್ರು ಮಂದಿ ಹೀಗೆ ಅಭ್ಯಾಸ ಮಾಡ್ತಾರೆ. ಹೊಟ್ಟೆ ನೆಲಕ್ಕೆ ಟಚ್ ಆಗಿರುತ್ತೆ, ಕಾಲು ಬೆರಳು ಹಿಂದೆ ಹೋಗಿರುತ್ತೆ. ಹೀಗಲ್ಲ, ಕಾಲು ಬೆರಳು ಒಳಗಡೆ ಇರಬೇಕು, ಸೊಂಟ ಮೇಲೆ ಬರಬೇಕು. ಈ ರೀತಿಯಲ್ಲಿ ಇರಬೇಕು. ಮತ್ತು ಹಣೆ ನೆಲಕ್ಕೆ ಟಚ್ ಆಗಬೇಕು. ಕೆಲವ್ರು ಹೀಗೆ ಅಭ್ಯಾಸ ಮಾಡ್ತಾರೆ, ಹೀಗೆ ಮಾಡಬಾರ್ದು. ಹಣೆ ನೆಲಕ್ಕೆ ಟಚ್ ಆಗಿರಬೇಕು, ಮೂಗು ನೆಲಕ್ಕೆ ಟಚ್ ಆಗಬಾರ್ದು. ಕಾಲು ಬೆರಳು, ಮಂಡಿ, ಎದೆ, ಹಸ್ತಗಳೆರಡು ಹಣೆ ನೆಲಕ್ಕೆ ಸೇರಿರಬೇಕು. ಸಪ್ತ ಉಸಿರನ್ನು ತೆಗೆದುಕೊಳ್ತಾ ತಲೆ ಎದೆ ಮೇಲೆ ತರಬೇಕು. ಕೆಲವರು ಹೀಗೆ ಕೈ ಬೆಂಡ್ ಮಾಡಿರ್ತಾರೆ ಈ ಆಸನದಲ್ಲಿ, ಭುಜಂಗಾಸನದಲ್ಲಿ, ಊರ್ಧ್ವಮುಖ ಶ್ವಾನಾಸನ. ಈ ರೀತಿ
ಕೈ ಸ್ಟ್ರೈಟ್ ಬರಬೇಕು. ಹೀಗೆ ತಲೆ ಇದೆ ಮೇಲೆ ತರಬೇಕು, ಕಾಲುಗಳು ಕೂಡಿರಬೇಕು, ಸ್ಪಷ್ಟವಾಗಿ ಬೆನ್ನು ಒಳಭಾಗಕ್ಕೆ ಹೋಗಿರ್ಬೇಕು, ಎದೆ ವಿಸ್ತರಣೆಯಾಗಿರಬೇಕು. ಆ ಮಿಸ್ಟೇಕ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಅಷ್ಟು ಉಸಿರನ್ನು ಹೊರಗಡೆ ಬಿಟ್ಟು ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸ್ಬೇಕು, ತಲೆ ಒಳಗಡೆ ಹೋಗಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈಸಿ ಆಗಲಿ ಅಂಥೇಳಿ ಕೈಯನ್ನು ಹಿಂದೆ ತಗೊಳ್ತಾರೆ. ಹೀಗೆ ಆ ಪೊಸಿಷನಲ್ಲಿ ಕೈಗಳನ್ನು ಹಿಂದೆ ಮುಂದೆ ತಗೋಬಾರ್ದು. ಒಮ್ಮೆ ನೀವು ಸೂರ್ಯ ನಮಸ್ಕಾರದಲ್ಲಿ ಕೈಗಳನ್ನು ನೆಲಕ್ಕೆ ಅಳವಡಿಸಿದ್ರೆ ಕೊನೆಯಲ್ಲಿ ಕೈಗಳನ್ನು ತೆಗಿಬೇಕು. ಇದು ಹೀಗೆ ಬಂದಿರುತ್ತೆ. ಸಾಧ್ಯವಾದರೆ ನೆತ್ತಿಯನ್ನು ನೆಲಕ್ಕೆ ಅಳವಡಿಸ್ಬೋದು. ಹೀಗೆ ನಾವು ಉಸಿರನ್ನು ತೆಗೆದುಕೊಳ್ತಾ ಮಂಡಿಗಳನ್ನು ನೆಲಕ್ಕೆ ಅಳವಡಿಸ್ಬೇಕು. ಉಸಿರನ್ನು ಹೊರಗಡೆ ಬಿಡ್ತಾ ಹಿಂದೆ ಕುಳಿತುಕೊಳ್ಬೇಕು, ರಿಲ್ಯಾಕ್ಸ್ ಮಾಡಬೇಕು. ಈಗ ಮೊದಲನೇ ಸೂರ್ಯ ನಮಸ್ಕಾರದಲ್ಲಿ ಬಲಗಾಲು ಹಿಂದೆ ಹೋಗಿತ್ತು, ಈಗ ಬಲಗಾಲು ಮುಂದೆ ಬರಬೇಕು. ಕೆಲವರು ಅದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ರೈಟ್ ಲೆಗ್ ಹಿಂದೆ ಹೋಗಿತ್ತು, ಮತ್ತು ಇಲ್ಲಿಗೆ ತೊಗೊಂಡು ಹಿಂಗೆ ತೊಗೊಳ್ಳೋದು, ಹೀಗೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಹೀಗಿರೋದು ಒಮ್ಮೆಲೆ ಕೈಗಳ ಮಧ್ಯೆ ಕಾಲನ್ನು ತಗೋಬೇಕು, ಮತ್ತು ಹೀಗೆ ಕುಳಿತುಕೋಬಾರ್ದು. ಹೀಗೆ ಕುಳಿತುಕೊಂಡ್ರೆ ಬೆನಿಫಿಟ್ಸ್ ಕಟ್ ಆಯಿತು ಅಂತ ಹೇಳಿ ಕಾಲು ಬೆರಳು ಹಿಂದೆ ಮಾಡಿರ್ತಾರೆ, ಕಿಬ್ಬೊಟ್ಟೆ ಸರಿಯಾಗಿ ಪ್ರೆಷರ್ ತಗೊಂಡಿರೋದಿಲ್ಲ. ಹೀಗೆ ನೇರ ಬಂದರೆ ಮಾತ್ರ ಪ್ರೆಷರ್ ತಗೊಳ್ಳುತ್ತೆ. ಸೂರ್ಯ ನಮಸ್ಕಾರವನ್ನು ಮೂಮೆಂಟ್ಸ್ ಮೆಡಿಟೇಷನ್ ಅಂತ ಕರೀತಾರೆ, ಅಥವಾ ಮೂವಿಂಗ್ ಮೆಡಿಟೇಷನ್ ಅಂತ ಕರೀತಾರೆ. ಒಂದೊಂದು ಆಸನವೂ ಸಹ ಧ್ಯಾನಯುಕ್ತವಾಗಿರುತ್ತೆ ಸ್ಪಷ್ಟವಾಗಿ ಅಭ್ಯಾಸ ಮಾಡಿದಾಗ. ಏಕಾದಶ ಎಕ್ಸೇಲ್ ಕಮ್ ಟು ದ ಪೊಸಿಷನ್, ಉಸಿರನ್ನು ಹೊರಗಡೆ ಬಿಡ್ತಾ ಪೊಸಿಷನ್ಗೆ ಬರಬೇಕು. ಇಲ್ಲಿ ಕೈಗಳನ್ನು ಟಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಈ ರೀತಿ ಇಟ್ಕೋಬೇಕು. ತಲೆ ಒಳಗಡೆ ತೊಗೊಂಡು ಹಾಗೆ ಉಸಿರಾಡ್ಬೇಕು. ಅದರ ಕಾಲು ಬೆಂಡ್ ಮಾಡಿ ಹೀಗೆ ಮಾಡಬಾರ್ದು. ದ್ವಾದಶ ಉಸಿರನ್ನು ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು. ಈಗ ನಿಮಗೆ ಸುಮಾರು ಮಿಸ್ಟೇಕ್ಸ್ ಹೇಗೆ ಅವಾಯ್ಡ್ ಮಾಡೋದು ಗೊತ್ತಾಗಿದೆ. ಈಗ ಎರಡನೇ ಸೂರ್ಯ ನಮಸ್ಕಾರ ಲೆಫ್ಟ್ ಲೆಗ್ಗಲ್ಲಿ ಮಾಡ್ತೇವೆ, ಏಕೆಂದರೆ ಒಂದು ಸೂರ್ಯ ನಮಸ್ಕಾರ ಮಾಡಬಾರ್ದು. ಯು ಶುಡ್ ಪ್ರಾಕ್ಟೀಸ್ 2 ಸೂರ್ಯ ನಮಸ್ಕಾರಸ್ ಆರ್ 4 ಅಥವಾ 12 ಈ ರೀತಿಯಲ್ಲಿ ಮಾಡಬೇಕು. ಏಕೆಂದರೆ ನೀವು ಬಲಗಾಲಿ ಈಗ ಅಭ್ಯಾಸ ಮಾಡಿದ್ದೀರ, ಬಲದೇಹದ ಅಂಗಗಳು ವ್ಯಾಯಾಮವನ್ನು ಪಡ್ತಿವೆ. ಹಾಗೆ ಎಡದೇಹದ ಅಂಗಗಳು ವ್ಯಾಯಾಮವನ್ನು ಪಡೀಬೇಕು. ಕ್ರಮಬದ್ಧವಾದಂಥ ವ್ಯಾಯಾಮವನ್ನು ಎಡದೇಹದ ಅಂಗಗಳ ಮೇಲೆ ತರಬೇಕು. ಈಗ ಲೆಫ್ಟ್ ಲೆಗ್ ಸೂರ್ಯ ನಮಸ್ಕಾರ. ಓಂ ರೀಂ ರವಯೇ ನಮಃ. ಏಕಂ. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಹಿಂದೆ ತನ್ನಿ. ದ್ವೇ, ಕೈಯನ್ನು ಇಲ್ಲೇ ದೂರ ಮಾಡ್ಕೊಳ್ಬೇಕು. ಹೀಗೆ ಮುಂದೆ ಬೆಂಡ್ ಆಗಬೇಕು. ಟ್ರೈನಿಂಗ್. ಉಸಿರನ್ನು ತೆಗೆದುಕೊಳ್ತಾ ಎಡಗಾಲನ್ನು ಹಿಂದೆ ತರಬೇಕು, ತಲೆ ಮೇಲೆ ತರಬೇಕು, ಹಾಗೆ ಉಸಿರಾಡಬೇಕು. ಪ್ರತಿಯೊಬ್ಬರಿಗೂ ಸಹ ಉಪಯೋಗ ಇದೆ. ಮಕ್ಕಳು ಅಭ್ಯಾಸ ಮಾಡಿದಾಗ ಹೈಟ್ ಬೆಳೀಲಿಕ್ಕೆ ಸಪೋರ್ಟ್ ಆಗುತ್ತೆ, ಕಾನ್ಸಂಟ್ರೇಷನು, ಮೆಮೊರಿ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟೋ ಮಕ್ಕಳಿಗೆ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. 2 ಡೇಸು 3 ಡೇಸ್ ಆದರೂ ಮೋಷನ್ ವರ್ಕ್ ಆಗಿರೋದಿಲ್ಲ, ಯೂರಿನ್ ಬ್ಲ್ಯಾಕ್ ಆಗಿರುತ್ತೆ. ಆ ರೀತಿ ತೊಂದರೆಗಳೆಲ್ಲ ಲೈಫ್ ಟೈಮಲ್ಲಿ ಬರೋದಿಲ್ಲ. ಮತ್ತು ಕೆಲವು ಮಕ್ಕಳು ಯಾವಾಗಲೂ ಕಾಲು ನೋವು, ಬೆನ್ನು ನೋವು, ತಲೆನೋವು ಹೀಗೆಲ್ಲ ಹೇಳ್ತಾ ಇರ್ತಾರೆ. ಏಕೆಂದರೆ ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಇರ್ತಕ್ಕಂಥ ಅದ್ವಿತೀಯವಾದಂಥ ವರ, ನಮ್ಮ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಮಹತ್ತರವಾದಂಥ ವರ ಅಂದರೆ ಸೂರ್ಯ ನಮಸ್ಕಾರ. ಚತ್ವಾರಿ. ಉಸಿರನ್ನು ಹೊರಗಡೆ ಬಿಡ್ತು ಈ ಸ್ಥಿತಿಗೆ ಬರಬೇಕು. ಹೀಗೆ ಸೊಂಟ ಮೇಲೆ ಕೆಳಗೆ ಹೋಗಬಾರ್ದು, ಹೀಗೆ ಇರಬೇಕು. ಮಿಸ್ಟೇಕ್ಸ್ ಹೇಳಿದ್ದೇವೆ, ಮೇಲೆ ಕೆಳಗೆ ಹೋಗಬಾರ್ದು,
ಪಂಚ್. ಉಸಿರನ್ನು ತೆಗೆದುಕೊಳ್ತಾ ಮಂಡಿಗಳನ್ನು ನೆಲಕ್ಕೆ ಅಳವಡಿಸಿ ಹೊರಗಡೆ ಬಿಡ್ತಾ ಹಿಂದೆ ಕುಳಿತುಕೊಳ್ಬೇಕು. ಹೀಗೆ ಹಾಗೆ ಉಸಿರಾಡಿ. ಇಲ್ಲಿ ಬಾಡಿ ಫುಲ್ ಫ್ರೀ ಬಿಟ್ಟಿರಬೇಕು. ಇದು ರೆಸ್ಟನ್ನು ಕೊಡ್ತಕ್ಕಂಥ ಸ್ಥಿತಿ. ರೆಸ್ಟ್ ಕೊಡಬೇಕು, ವಿಶ್ರಾಂತಿ ಕೊಡಬೇಕು. ಶಿಟ್. ಉಸಿರನ್ನು ಹೊರಗಡೆ ಬಿಟ್ಟು ತಡೆ ಹಿಡಿದು ಸಾಷ್ಟಾಂಗ ನಮಸ್ಕಾರ ಸ್ಥಿತಿಗೆ ಬರಬೇಕು. ಈ ರೀತಿ ಸಪ್ತ. ಉಸಿರನ್ನು ತೆಗೆದುಕೊಳ್ತಾ ತಲೆ ಎದೆ ಮೇಲೆ ಬರಬೇಕು. ತಲೆ ಎದೆ ಮೇಲೆ ತರಬೇಕು, ಎದೆಯನ್ನು ವಿಸ್ತರಿಸಬೇಕು, ಹಾಗೆ ಉಸಿರಾಡಬೇಕು. ಸ್ತ್ರೀಯರಿಗೆ, ಗೃಹಿಣಿಯರಿಗೂ ಸಹ, ಅಂದರೆ ಹೌಸ್ ವೈಫ್ಸ್ಗೂ ಸಹ ಬಹಳ ಮುಖ್ಯವಾದದ್ದು. ಏಕೆಂದರೆ ಕೆಲವು ಭಾಗಗಳು ಮಾತ್ರ ಅವರಿಗೆ ತಮ್ಮ ಕೆಲಸದಲ್ಲಿ ಪಾಲ್ಗೊಳ್ತಾ ಇರುತ್ತೆ, ಇನ್ನು ಉಳಿದ ಅಂಗಗಳೆಲ್ಲ ಸ್ಟಿಫ್ನೆಸ್ ಬರ್ತಾ ಇರುತ್ತೆ. ಸದಾ ಕಾಲದಲ್ಲಿ ಅವರು ಎನರ್ಜಿಯನ್ನು ಕಳ್ಕೊಳ್ತಾ ಇರ್ತಾರೆ. ಮಧ್ಯಾಹ್ನದ ವೇಳೆಗಾಗಲೇ ಅವರಿಗೆ ವೀಕ್ನೆಸ್ ಸ್ಟಾರ್ಟ್ ಆಗಿರುತ್ತೆ, ತಲೆನೋವು, ಸುಮಾರು ತೊಂದರೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋ ಕೆಪಾಸಿಟಿ ಸೂರ್ಯ ನಮಸ್ಕಾರಕ್ಕಿದೆ. ಅಷ್ಟು ಉಸಿರನ್ನು ಹೊರಗಡೆ ಬಿಡ್ತಾ ಸ್ಥಿತಿಗೆ ಬರಬೇಕು. ನವ. ಉಸಿರನ್ನು ತೆಗೆದುಕೊಳ್ತಾ ಮಂಡಿಗಳನ್ನು ನೆಲಕ್ಕೆ ಅಳವಡಿಸಿ ಹೊರಗಡೆ ಬಿಡ್ತಾ ಹಿಂದೆ ಕುಳಿತುಕೊಳ್ಳಿ, ರಿಲ್ಯಾಕ್ಸನ್ನು ಮಾಡಿ. ಮತ್ತು ಮಧ್ಯಮ ಏಜಿನವ್ರಿಗೂ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟೀಸು, ಥೈರಾಯ್ಡ್ ಪ್ರಾಬ್ಲಮ್ಸು, ಬ್ಯಾಕ್ ಪೇಯ್ನು, ತಲೆ ಸುತ್ತತಕ್ಕಂಥದ್ದು, ಎನರ್ಜಿ ಲಾಸ್ ಆಗ್ತಕ್ಕಂಥದ್ದು, ಈ ತೊಂದರೆಗಳನ್ನೆಲ್ಲ ದೂರ ಇರಿಸಲಿಕ್ಕೆ ಸೂರ್ಯ ನಮಸ್ಕಾರ ಸಪೋರ್ಟ್ ಆಗುತ್ತೆ. ಎಷ್ಟೋ ಮಂದಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಸರಿಯಾದ ಹಾದಿ ಗೊತ್ತಿಲ್ಲದೆ ನರಳ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಮಾರ್ಗ. ಕ್ಯಾಲರೀಸನ್ನು ಬರ್ನ್ ಮಾಡಲಿಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಮಾರ್ಗ ಅಂದರೆ ಸೂರ್ಯ ನಮಸ್ಕಾರ. ಒನ್ ಕ್ಯಾನ್ ಪ್ರಾಕ್ಟೀಸ್ 4 to 6 or 6 to 100 ಸೂರ್ಯ ನಮಸ್ಕಾರಸ್. 4 ರಿಂದ 6 ಅಥವಾ 6 ರಿಂದ 100 ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡ್ಬೋದು. ನಿಮ್ಮ ಟೈಮಿಂಗ್ಸ್ಗೆ ಅನುಸಾರವಾಗಿ ಅಭ್ಯಾಸ ಮಾಡಬೇಕು. ದಶ್. ಉಸಿರನ್ನು ತೆಗೆದುಕೊಳ್ತಾ ಎಡಗಾಲನ್ನು ಮುಂದೆ ತರಬೇಕು. ಕರೆಕ್ಟಾಗಿ ಕಾಲು ನೇರ ಇರಬೇಕು, ತಲೆ ಇದೆ ಮೇಲೆ ಬಂದಿರಬೇಕು, ಕಿಬ್ಬೊಟ್ಟೆಯ ಭಾಗಕ್ಕೆ ಒತ್ತಡ ಬರಬೇಕು. ಕರುಳು, ಲಿವರ್ನ ಮೇಲೆ ಮತ್ತು ಕಿಡ್ನಿಯ ಮೇಲೆ ಕ್ರಮಬದ್ಧವಾದಂಥ ವ್ಯಾಯಾಮ ಬರ್ತಾ ಇರುತ್ತೆ. ಏಕಾದಶ. ಎಕ್ಸೇಲ್. ಉಸಿರನ್ನು ಹೊರಗಡೆ ಬಿಟ್ಟು ತಾನಾಸನ ಸ್ಥಿತಿಗೆ ಬರಬೇಕು. ದ್ವಾದಶ. ಉಸಿರನ್ನು ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು. ಇಲ್ಲಿ ಸೂರ್ಯ ನಮಸ್ಕಾರವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಮಂದಿಗೆ ಪ್ರಶ್ನೆ. ಬೆಳಗಿನ ವೇಳೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ, ಆದರೆ ಟೈಮ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಟಿಫನ್ ಆಗಲಿಕ್ಕಿಂತ ಮೊದಲು ಅಭ್ಯಾಸ ಮಾಡ್ಬೋದು, ಅಥವಾ ಮಧ್ಯಾಹ್ನದ ವೇಳೆಯಲ್ಲೂ ಅಭ್ಯಾಸ ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು, ಅಥವಾ ಸಂಜೆಯ ವೇಳೆಯಲ್ಲಿ ಅಥವಾ ರಾತ್ರಿಯ ವೇಳೆಯಲ್ಲೂ ಅಭ್ಯಾಸ ಮಾಡ್ಬೋದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಬಹಳ ಮುಖ್ಯವಾಗುತ್ತೆ. ಬಹಳ ಸೂಕ್ತವಾದಂಥ ಸಮಯ ಬೆಳಿಗ್ಗೆ. ಆಗದೇ ಇದ್ದ ಸಂದರ್ಭದಲ್ಲಿ, ಈಗ ಅವರು ಸೆಕೆಂಡ್ ಶಿಫ್ಟಿಂದ ಬಂದಿರ್ತಾರೆ, ಹೇಳಲಿಕ್ಕಾಗೋದಿಲ್ಲ, ಅಥವಾ ಹೌಸ್ ವೈಫು ಮನೆಯವ್ರಿಗೆಲ್ಲ ಕಳಿಸ್ಬೇಕು, ಎಲ್ಲರಿಗೂ ಬ್ರೇಕ್ಫಾಸ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಆಗೋದಿಲ್ಲ, ಅವ್ರಿಗಾಗೋದೇ ಮಧ್ಯಾಹ್ನ. ಆ ಸಂದರ್ಭದಲ್ಲಿ ಏನೂ ತೊಂದರೆ ಇಲ್ಲ, ಮಧ್ಯಾಹ್ನ ಅಭ್ಯಾಸ ಮಾಡ್ಬೋದು. ಆದರೆ ಖಾಲಿ ಹೊಟ್ಟೆಯಲ್ಲಿ ನೀವು ಊಟ ಮಾಡಲಿಕ್ಕಿಂತ ಅರ್ಧ ಗಂಟೆ ಮೊದಲು ಅಭ್ಯಾಸ ಮಾಡ್ಬೋದು, ಅಥವಾ ಸಂಜೆ ಅಭ್ಯಾಸ ಮಾಡಿ, ಅಥವಾ ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಸಹ ಅಭ್ಯಾಸ ಮಾಡ್ಬೋದು. ಕ್ರಮಬದ್ಧವಾದಂಥ ಇನ್ನು ಕ್ರಮಬದ್ಧವಾದಂಥ ಅಭ್ಯಾಸಕ್ಕೆ ನಮ್ಮನ್ನು ಭೇಟಿ ಮಾಡಿ. ಯಾವುದೇ ರೀತಿ ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿದ್ದರೂ ಭೇಟಿ ಮಾಡಿ. ಯೋಗದ ಸಹಾಯದಿಂದ, ಔಷಧಿ ಉಪಚಾರಗಳ ಸಹಾಯ ಹೆಚ್ಚಿಗೆ ಇಲ್ಲದೆ ವಿಶೇಷವಾದಂಥ ಆರೋಗ್ಯವನ್ನು ಪಡೀಲಿಕ್ಕೆ ಪ್ರಯತ್ನಿಸೋಣ. ನೈಸರ್ಗಿಕವಾದಂಥ ಮಾರ್ಗವನ್ನು ಅನುಸರಿಸಿ ವಿಶೇಷವಾದಂಥ ಆರೋಗ್ಯವನ್ನು ಪಡೆಯೋಣ. 365 ದಿನವೂ ಸಹ ಆರೋಗ್ಯವನ್ನು ಸವಿತಕ್ಕಂಥ ಒಂದು ಭಾಗ್ಯವನ್ನು ಯೋಗ ತರುತ್ತೆ. ಅದನ್ನು ಪಡೆಯಿರಿ. ವಿಶೇಷ ಭಾಗದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.